ಸೈಕಲ್ ಸವಾರಿ ಮಾತಿನ ಲಹರಿ. ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್. ನಾವು ನೀವು ಮನೆಯಿಂದ ಹೊರಗೆ ಬಿದ್ದ ಕೂಡಲೇ ಎಷ್ಟೆಲ್ಲ ನಮೂನೆಯ ಜನ ನಮಗೆ ಕಾಣ್ತಾರೆ. ಒಬ್ಬರು ತರಕಾರಿಯವರು, ಒಬ್ಬರು ಹಾಲು ಮಾರೋರು, ಒಬ್ಬರು ಪೇಪರ್ ಹಾಕೋರು, ಒಬ್ಬ ಹೂ ಮಾರೋರು, ಇನ್ನೊಬ್ಬರು ಮನೆ ಕಟ್ಟೋರು ಇತ್ಯಾದಿ ಹಲವಾರು ಜನ ಬದುಕಿಗಾಗಿ ಏನಾದರೂ ಒಂದು ಕಾಯಕದಲ್ಲಿ ನಿರತರಾಗಿರೋ, ಕಚೇರಿಗೋ ಕೆಲಸಕ್ಕೋ ಜನ ಮನೆಯಿಂದ ಹೊರಗೆ ಬೀಳೋದನ್ನು ನಾವು ನೋಡ್ತೀವಿ. ಹೀಗೆ ಹೊರಗೆ ಹೋಗೋರು ತಮಗೆ ಅನುಕೂಲವಾಗುವಂತಹ ವಾಹನಗಳ ಮೇಲೆ ಹೋಗ್ತಿರ್ತಾರೆ. ಆದರೆ ಸೈಕಲ್ ಮೇಲೆ ಹೋಗುವವರು ಕೂಡ ಸಾಕಷ್ಟು ಜನ ನಮಗೆ ಸಿಗ್ತಾರೆ. ಅವ್ರು ನಿಲ್ಲಿಸಿ ಸೈಕಲ್ ಬಳಸೋ ಹಿನ್ನೆಲೆ ಕುರಿತಾಗಿ ಕೇಳಿದರೆ ತುಂಬ ಆಸಕ್ತಿದಾಯಕ ಕಥೆಗಳನ್ನು ಹೇಳ್ತಾರೆ. ಇವರ ಬದುಕು ಅನುಭವಗಳನ್ನು ಮಾತನಾಡಿಸೋದು ಒಂದು ಆದರೆ, ನಾನೇ ಸೈಕಲ್ ಸವಾರಿ ಮಾಡಿ ನನ್ನ ಕಣ್ಣಿಗೆ ಕಾಣಿಸೋ ಯಾರೇ ಆಗಿರಬಹುದು ಬದುಕಿಗಾಗಿ ಹೋರಾಟ ಮಾಡುವವರನ್ನು ಮಾತನಾಡಿಸೋ ಪ್ರಯತ್ನ ಮಾಡಿದ್ದೇನೆ. ಬರೀ ಸೈಕಲ್ ಓಡಿಸೋರನ್ನೇ ಕೇಂದ್ರೀಕರಿಸಿ ಮಾತನಾಡಿಸ್ತಿಲ್ಲ. ಅವರು ಸೈಕಲ್ ಮೇಲಿರಬಹುದು ಅಥವಾ ಯಾವುದೋ ಕೆಲಸದಲ್ಲಿ ತೊಡಗಿರಬಹುದು. ಆದರೆ ನಾನು ಮಾತ್ರ ಸೈಕಲ್ ಸವಾರಿಯಲ್ಲೇ ಇದ್ದು ಮಾತನಾಡಿಸೋ ಪ್ರಯತ್ನ ಮಾಡಿದ್ದೇನೆ. ಸದ್ಯಕ್ಕೆ ಮೊದಲೇ ರೆಕಾರ್ಡಿಂಗ್ ಮಾಡಿ ಪ್ರಸಾರ ಮಾಡುವುದು ನಡೀತಾ ಇದೆ. ಬರೋ ದಿನಗಳಲ್ಲಿ ಸೈಕಲ್ಗಳನ್ನು ಬಳಸುವಂಥ ಒಂದಿಬ್ಬರನ್ನು ನೇರವಾಗಿ ಫೋನ್ ಮೂಲಕವೂ ಕೂಡ ಮಾತನಾಡಿಸೋ ಪ್ರಯತ್ನವನ್ನು ಮಾಡಬಹುದು. ಸದ್ಯ ಸಾಕು ಅನಿಸುತ್ತೆ. ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದಾರೆ, ತಮ್ಮ ಬದುಕನ್ನು ಹೇಗೆ ಅವರು ಹಂಚಿಕೊಂಡಿದ್ದಾರೆ ಸೈಕಲ್ ನಡೆಸ್ತಾ ಕಾರ್ಯಕ್ರಮ ಕೇಳೋಣ. ಸೈಕಲ್ ಸವಾರಿ ಮಾತಿನ ಲಹರಿ. ಪರಮಾತ್ಮ ಅವರೇ, ಭಾಳ ವಿಶೇಷ ಅಂದರೆ ನೀವು ತುಂಬಾ ರಾಶಿ ತೆಂಗಿನಕಾಯಿಗಳನ್ನು ತೊಗೊಂಬಂದು ಅದನ್ನು ನೀವೇ ನಿಮ್ಮ ತೋಟದಿಂದನೇ ತೊಗೊಂಬಂದು ಸುಲಿದು ಮಾರಾಟ ಮಾಡ್ತೀರಿ. ಏನು ಆ್ಯಕ್ಚುಲಿ ನಿಮ್ಮ ಕೆಲಸ ಮಾಡೋದು ನೀವು ಮನೆಯಲ್ಲಿ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೆಲಸ ಮಾಡ್ತೀವಿ ಸರ್. ಹೌದಾ? ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನದು? ಅಮೆರಿಕನ್ ಹಾಸ್ಪಿಟಲ್ ಡೇಟಾ ಮ್ಯಾನೇಜ್ಮೆಂಟ್. ಸಾಫ್ಟ್ವೇರ್ ಇಂಜಿನಿಯರ್ ನೀವು? ಸಾಫ್ಟ್ವೇರ್ ಇಂಜಿನಿಯರ್ ಪ್ರೊಫೆಷನಲಿ ಕ್ವಾಲಿಫೈಡ್ ಅಲ್ಲ ಸರ್. ಆದರೂ ಕಂಪ್ಯೂಟರ್ನ ಕೋರ್ಸ್ಗಳೆಲ್ಲ ಮಾಡಿಕೊಂಡು. ಹೌದಾ? ಸಾಮಾನ್ಯ ತೋಟದಿಂದ ಬರೋ ಉತ್ಪನ್ನ ನೇರವಾಗಿ ಯಾರಿಗೋ ಹೇಳ್ಬಿಡ್ತಾರೆ, ಗುತ್ತಿಗೆ ಕೊಯ್ಕೊಂಡು ಹೋಗ್ಬಿಡಿಯಪ್ಪ. ಆದ್ರೆ ನೀವೇ ತಂದು ನೀವೇ ಅದನ್ನ ಸಾಗಿಸಿ ಯಾರನ್ನೋ ಒಬ್ಬರನ್ನ ಕರೆಸಿ ಸುಲಿಸಿ ಮಾರಾಟ ಮಾಡ್ತೀರಿ. ಹೆಂಗೆ ಇದನ್ನ ಮಾಡ್ಬೇಕಂದ್ರೆ ಲಾಭದಾಯಕ ಅಂತ ಅನ್ಸಿದ್ಯಾ? ಹೆಂಗೆ ಲಾಭ ಅಂತಂದ್ರೆ ನಮ್ಮ ತೋಟದಲ್ಲೇ ಕೊಟ್ರೆ ಅರ್ಧ ಬೆಲೆಗೂ ಕೇಳಲ್ಲ ಸರ್. ನಮ್ಗೆ ಗೊಬ್ಬರದ ದುಡ್ಡು ಆಗಲ್ಲ. ಅದಕ್ಕೆ ನಮ್ಮೂರಲ್ಲೆಲ್ಲ ತೆಂಗಿನಕಾಯಿ ಫೇಮಸ್ ಸರ್. ಯಾವ ಊರು ನಿಮ್ದು? ಹೆಪ್ಸೂರಲ್ಲಿ ನಮ್ಮ ತೋಟ ಇರೋದು. ಹೆಪ್ಸೂರು? ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಹತ್ರ. ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ತುಂಬಾ ದೂರ ಆಯ್ತು ಅಲ್ಲ? ಸ್ವಂತ ಜಮೀನ್ ಇದೆಯಾ? ತೋಟ ಇದೆ ಸರ್. ತೋಟ ಎಷ್ಟು ಎಕರೆ? ಒಂದು 3 ಎಕರೆ ತಂತಿದೆ. 3 ಎಕರೆ ತೆಂಗಿನ ತೋಟನೇ ಇದೆಯಾ? ತೆಂಗು, ಬಾಳೆ, ಅಡಿಕೆ. ಬಾಳೆನೂ ಹಂಗೆ ಮಾಡ್ತೀರಾ? ತರ್ತೀರಾ? ಹೌದು. ಅದನ್ನ ತೆಂಗಿನಕಾಯಿ ರಾಶಿ ಮಾಡ್ತೀರಾ? ಸಮಯ ಬಂದಾಗ, ಯಾವಾಗ ಸೀಸನ್ ಬಂದಾಗ ಕುಯ್ಕೊಂಡ್ ಬರ್ತೀನಿ ಸರ್. ವಾರಕ್ಕೊಂದ್ಸತಿ ಹೋಗ್ತೀನಿ. ಹೌದಾ? ಬಂದಿರೋ ಬಾಳೆನ ಕುಯ್ಕೊಂಡು ಇಲ್ಲಿಗೆ ತಂದು. ತೋಟದಿಂದನೇ ಜಮೀನಿಂದನೇ ಏನಾರ ನಾವು ಉತ್ಪನ್ನ ಕೊಟ್ರೆ ತುಂಬಾ ಕಡಿಮೆ ರೇಟಿಗೆ ಕೇಳ್ತಾರೆ, ತುಂಬಾ ಲಾಸ್ ಆಗುತ್ತೆ. ಇಲ್ಲಿ ಜನಗಳಿಗೆ ಒಳ್ಳೆ ಪದಾರ್ಥನೂ ಸಿಕ್ಕುತ್ತೆ, ಮತ್ತೆ ಕೊಳಕು ಪಳಕು ಎಲ್ಲ ಸಿಕ್ಕಲ್ಲ. ನಾವು ಬೆಳೆದಿರೋದ್ರಿಂದ ನಮಗೆ ಕೈ ಬರೋಲ್ಲ. ಆ ತರ ಕೆಟ್ಟೋಗಿರೋದೆಲ್ಲ ಕೊಡ್ಬೇಕು ಅಂತ ಅಲ್ಲ. ಇದು ಮೈಸೂರು ಅಂತ ಸಿಟಿನಲ್ಲಿ ಈ ಒಂದು ಕೆಲಸ ಮಾಡ್ಬೇಕಂದ್ರೆ ಇದ್ಯಾಕೆ ಬೇಕು ಬಿಡಪ್ಪ ನಮ್ಗೆ, ಅಥವಾ ಇದನ್ನ ಮಾಡೋದು ನಮ್ಗೇನು ಅದು ಘನತೆ ವಿಷಯ ಅಲ್ಲ ಅಂತ ಕೆಲವರು ಅನ್ಕೊಳ್ತಾರೆ. ಅಯ್ಯೋ, ಕಾಯಿ ಸುರಿದ ಕೊಟ್ಬಿಡ್ಬೇಕಿತ್ತಲ್ಲ ಯಾರಿಗಾದ್ರು ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ಹಂಗೇನಾರು ಹೇಳ್ತಾರೆ ನಿಮ್ಗೆ? ಅಂದ್ರೆ ನಮ್ದೆಲ್ಲ ಪ್ರೈವೇಟ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋದಲ್ವಾ ಸರ್, ಯಾವತ್ತಿದ್ರು ಆಚೆಗೆ ಹಾಕ್ಬಿಡ್ಬೋದು. ಭೂಮಿ ತಾಯಿ ಕೆಲಸ ಅಂದ್ರೆ ಏನೇ ಉತ್ಪನ್ನ ಬಂದ್ರು ನಮ್ ಜಮೀನಿದೆ, ಅದನ್ನೇ ತಗೊಂಡ್ಬಂದು ಮಾಡ್ಬೋದು ನಾವು. ಮತ್ತೆ ಬೇರೆ ಏನಾದ್ರು ಒಳ್ಳೆ ರೇಟಿಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದ್ರೆ ನೀವೇನಾರು ತಗೊಂಡು ಹಿಂಗ್ ಮಾರಾಟ ಮಾಡ್ತೀರಿ? ಯಾಕಂದ್ರೆ ನೀವು ತೆಂಗಿನಕಾಯಿ ಬೇರೆ ಮನೆ ಮುಂದೆ ಇಟ್ಕೊಂಡು ಮಾರಾಟ ಮಾಡ್ತಾ ಇದೀರಿ. ಹೌದು. ನಮ್ಗೆ ಸಾಕು ಸರ್. ಒಂದ್ ತರಿಯಿಂದ ಇನ್ನೊಂದ್ ತರಿಗೆ ತಂಗ್ ಖಾಲಿ ಆಗುತ್ತೆ. ಅಲ್ಲಿ ಹೋಗಿ ತರ್ತೀನಿ. ಎಷ್ಟು ದಿನಕ್ಕೆ ಮಾರಾಟ ಆಗುತ್ತೆ? ಸುಮಾರು ಎಷ್ಟು ತೆಂಗಿನಕಾಯಿಗಳಿದಾವೆ ಈಗ ಅಂದಾಜು ನಿಮ್ ಪ್ರಕಾರ? ಎಷ್ಟು? 3,000 ತೆಂಗಿನಕಾಯಿ. 3,000 ಅಲ್ಲ? ಈ 3,000 ತೆಂಗಿನಕಾಯಿಗಳನ್ನ ಇದನ್ನ ಸುಲಿಸಬೇಕು ಅಂತಂದ್ರೆ ಒಬ್ಬರನ್ನ ಕರಿಬೇಕು. ಕರಿಬೇಕು. ನನಗೂ ಬರುತ್ತೆ. ಅರ್ಜೆಂಟ್ ಆಗಿ ಬೇಕು ಒಂದ್ 50 ಕಾಯಿ ಅಂದ್ರೆ ಸುಲ್ಕೋತೀನಿ. ಓಕೆ, ನೀವೇ ಸುಲ್ಕೋತೀರಾ? ಜಾಸ್ತಿ ಬೇಕು ಅಂತಂದಾಗ ಕರೆಸ್ತೀನಿ. ಬಾಳೆಕಾಯಿ ಫಸಲು ಬಂದಾಗ ತಂದು ಮಾರ್ತೀರಿ? ಹೌದು. ನಿಮ್ದು ಏನಾರು ಅಂಗಡಿ ಇದೆಯಾ? ಇಲ್ಲ ಸರ್. ಅಷ್ಟೇ ಮನೆ ಮುಂದೆನೆ ಜಸ್ಟ್ ಹಂಗೆ ಫುಟ್ಪಾತ್ ಅಲ್ಲಿ ಇಟ್ಕೋತೀನಿ. ಫುಟ್ಪಾತ್ ಅಲ್ಲಿ ಸುತ್ತಮುತ್ತ ಜನಗಳಿಗೆ ಬೇಕಾಗಿರೋರಿಗೆ. ಯಾರು ತಗೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಇಷ್ಟೆಲ್ಲ ತೆಂಗಿನಕಾಯಿಗಳು? ರಾಶಿ ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಹೋಗ್ಬೇಕಂದ್ರೆ ಜಾಸ್ತಿ ತಗೊಂಡು ಬರಲ್ಲ ಸರ್. ಹೋಟ್ಲವರು ಅವರೆಲ್ಲ ಸ್ವಲ್ಪ ನಮ್ಗೆ ಕಡಿಮೆ ರೇಟ್ ಕೇಳ್ತಾರೆ. ಕಡಿಮೆ ರೇಟ್ಗೂ ಕೇಳ್ತಾರೆ, ಆಮೇಲೆ ಸಾಲ ಕೇಳ್ತಾರೆ.
ಉದ್ರಿ ಆಮೇಲೆ ಕೊಡ್ತೀವಿ ದುಡ್ಡು, ಈಗ ಕೊಟ್ಬಿಡಿ ಅಂತ ಕೊಡಲ್ಲ ಅದು. ಅನುಭವ ಆಗ್ಬಿಟ್ಟಿದೆ ನಿಮ್ಗೆ? ಆಗಿದೆ ಸರ್. ಅದಕ್ಕೆ 5 ಕಾಯಿ 10 ಕಾಯಿ ತಗೊಂಡೋಗವ್ರೆ ಸಾಕು ನಮ್ಗೆ ಅಲ್ವಾ, ಬೇಕಾದಷ್ಟು. ತುಂಬಾ ಚೆನ್ನಾಗಿದೆ ನೋಡಿ, ಒಳ್ಳೆ ಗುಣಮಟ್ಟದ ಕಾಯಿಗಳೇ ಕಾಣ್ತಾ ಇದ್ದಾವೆ ಕಣ್ಣಿಗೆ. ಕಾಯಿಗಳ ಆಕಾರದ ಮೇಲೆ ರೇಟ್ ಇರುತ್ತೆ ಅಲ್ಲ. ಸಾಮಾನ್ಯ ನೋಡಿ, ಅಂಗಡಿನಲ್ಲಿ ಮಾರಾಟ ಮಾಡಿದ್ರೆ ಅಂಗಡಿಯವರು ವ್ಯಾಪಾರ ಸ್ವಲ್ಪ ಒಂಚೂರು ಲಾಭ ಮಾಡ್ಕೋಬೇಕಂತ ಸ್ವಲ್ಪ ಜಾಸ್ತಿನೇ ಬೆಲೆ ಇಟ್ಟಿರ್ತಾರೆ. ಈ ಟಕ್ 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 ಅಂತ ಹಿಂಗ್ ಹೊಡೆದ್ಬಿಟ್ಟು ಮಾರಾಟ ಮಾಡ್ತಾರಲ್ಲ, ಏನ್ ಅದ್ರದ್ದು ಉದ್ದೇಶ? ಸೌಂಡ್ ನೋಡಿ, ಹಿಂಗ್ ಬರ್ಬೇಕು. ಹಿಂಗೆ ಅಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ಬರುತ್ತೆ ಸೌಂಡ್? ಒಂಥರ ಮಡಕೆ ಹೊಡೆದೋಗಿರೋ ಸೌಂಡ್ ಬರುತ್ತೆ. ಅದು ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಅಲ್ಲ, ಎಷ್ಟೇ ಆದ್ರೂ ನಿಮಗ್ ಗೊತ್ತಿರುತ್ತೆ ಚೆನ್ನಾಗಿರೋದು ಕೊಡಪ್ಪ, ನಿಮ್ಗೆ ಹೇಳ್ಬಿಡ್ತೀವಿ ನಾವು. ಪಾಪ ಜನಗಳಿಗೆ ಗೊತ್ತಿರಲ್ಲ. 1000 ಕಾಯಿ ಆರ್ಡರ್ ಬಂದ್ರೆ ಒಂದ್ 50 ಕಾಯಿ ಕೆಟ್ಟೋಗಿರೋದು ಸೇರಿಸ್ತಾರೆ, ಗೊತ್ತಿದ್ದು ಸೇರಿಸ್ತಾರೆ. ನೋಡಿ 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 ನೋಡಿ, ಈ ಕಲಬರಕೆ ಅಂತ ಅನ್ನೋದು ನಾವು ಸಣ್ಣ ಪುಟ್ಟ ಸಣ್ಣ ಕಾಳುಗಳಲ್ಲಿ ಮಾಡ್ತಾರಂತೀವಿ, ದೊಡ್ಡ ದೊಡ್ಡ ಕಾಯಿಗಳಲ್ಲಿ ಈ ರೀತಿ ಏನು ಮಾಡ್ತಾರೆ ಅಂತ. ಮೊದ್ಲಿಂದನೇ ನಿಮ್ದು ಮೂಲ ಮನೆ ಸರ್, ಇಷ್ಟು ರಸ್ತೆ ಪಕ್ಕದಲ್ಲಿ ಇಷ್ಟು ದೊಡ್ಡ ಮನೆ ಇದೆ ನಿಮ್ದು. ಇಷ್ಟು ದೊಡ್ಡ ಮನೆ ಇಟ್ಕೊಂಡು ನಾವು ಈ ಸಣ್ಣ ವ್ಯಾಪಾರ ಇದು ಅಂತ ಅನ್ಸುತ್ತಾ ನಿಮ್ಗೆ, ಅಥವಾ ದುಡಿಮೆ ಅಂತ ಅನ್ನೋದೇ ಬಹಳ ಮುಖ್ಯ ನಮ್ಗೆ ಅಂತ? ಖಂಡಿತ ಇಲ್ಲ ಸರ್. ನಾವು ತೋಟ ಶುರು ಮಾಡಿದಾಗ ಬೆಳಗ್ಗೆ 4 ಗಂಟೆಗೆ ಮೈಸೂರು ಬಿಟ್ಟು 6 ಗಂಟೆಗೆ ತೋಟಕ್ಕೆ ಹೋಗಿ ಅಲ್ಲಿ ಸಂಜೆ 5 ಗಂಟೆ ತನಕ ದುಡಿದ್ಬಿಟ್ಟು ವಾಪಸ್ ಬರ್ತಿದ್ದೆ ಸರ್. ಪ್ರತಿ 6 ವರ್ಷನೂ ದಿನ ಹೋಗುವೆ, ದಿನ ಬರುವೆ, ಹಂಗೆ ಮಾಡಿದೀನಿ. ಅದರದ್ದು ಒಂದೊಂದು ಗಿಡನೂ ಗೊತ್ತು ನಂಗೆ, ಒಂದೊಂದು ಆ ಗಿಡದಲ್ಲಿ ಏನ್ ಬಿಡುತ್ತೆ, ಹೋದ್ರೆ ನಮ್ಗೆ ಆ ಗಿಡದ ಜೊತೆ ಮಾತಾಡೋದು ಅನುಭವ ಆಗುತ್ತೆ. ಅಂದ್ರೆ ಕೃಷಿ ಅಂತ ಅನ್ನೋದು ಬಹಳ ಪ್ರೀತಿಯ ಕಾಯಕ ನಿಮ್ಗೆ ಅಲ್ವಾ? ಎಷ್ಟೋ ಸಲ ಕೃಷಿ ಕಾಯಕ ಬಿಟ್ಬಿಟ್ಟು ಒಂದ್ಸಲ ಪೇಟೆಗೆ ಶಿಫ್ಟ್ ಆಗ್ಬಿಟ್ರೆ ಜಮೀನು ಮರ್ತು ಬಿಡ್ತಾರೆ, ಅಥವಾ ಸಮಯ ಬಂದ್ರೆ ಜಮೀನು ಮಾರ್ಬಿಡ್ತಾರೆ, ಹಂಗೆಲ್ಲ ಇರುತ್ತೆ. ಸುಮ್ನೆ ನಮ್ ಇದೀವಿ, ನಮ್ ಜೀವ ಎಲ್ಲ ತೋಟದಲ್ಲೇ ಇದೆ. ತೋಟಗಾರಿಕೆ ಮಾಡೋದ್ರಿಂದ ಆಗ್ಲಿ, ಜಮೀನು ಮಾಡೋದ್ರಿಂದ ಆರೋಗ್ಯಕ್ಕೆ ಏನ್ ಲಾಭ ಅಂತೀರಾ? ಫಿಟ್ ಆಗಿದ್ದೀನಿ ನೋಡಿ, ನಂಗೆ 53 ವರ್ಷ. ಫಿಟ್ ಆಗಿರ್ತೀವಿ. 40-42 ಕಂಡಂಗೆ ಕಾಣಿಸ್ತೀರಿ ನೀವು. ಮಕ್ಕಳು? ನನ್ಗೂ 2 ಹೆಣ್ಮಕ್ಳು. ಒಬ್ಳು BE ಮಾಡ್ತಾಳೆ, ಇನ್ನೊಬ್ಳು 4ನೇ ಕ್ಲಾಸ್ ಓದ್ತಾಳೆ. ಸೊ ಪರವಾಗಿಲ್ಲ. ಅವ್ರೇನಪ್ಪ ಇವೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ಗಳು ಯಾಕೆ ಅಂತ ಅಂತಾರ ಸರ್? ಲಕ್ಷ್ಮಿ ಸರ್, ಮನೆ ಮುಂದೆ. ತೆಂಗಿನಕಾಯಿ ಅಂತ ಅನ್ನೋದು ಒಂಥರ ಪೂಜ್ಯ ಭಾವನೆ ಅದಕ್ಕೆ ಅಲ್ವಾ? ಆಮೇಲೆ ನಾವು ಪ್ರೀತಿಯಾಗಿ ಕೊಡ್ತೀವಿ ಜನಗಳಿಗೆ, ಅಯ್ಯೋ ಅಂತ ಅನ್ಕೊಂಡ್ ಕೊಡೋಲ್ಲ ಸರ್. ಹುಡುಕೊಂಡ್ ಬಂದು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ. ವಿದ್ಯಾರಣ್ಯ ಮೇಡಮ್ ಬಂದ್ರೆ ಅಂದಾನಪ್ಪ ಸರ್ಕಲ್ಗಿಂತ ಮುಂಚೆನೆ ಮನೆ ಎದುರುಗಡೆನೆ ಮಾರ್ತಾ ಇದೀರಿ, ಫುಟ್ಪಾತ್ ಅಲ್ಲಿ ಇಟ್ಟಿದ್ದೀರಾ ಅಲ್ವಾ? ಕೆಲವು ಗ್ಯಾರೇಜ್ಗಳಿವೆ, ಅದ್ರ ಎದುರುಗಡೆ ಇದೀರಿ ನೀವು. ಈ ಲೊಕೇಶನ್ ನಿಮ್ದು ಪರಮಾತ್ಮ ನಿಮ್ಮ ಹೆಸರು. ಫೋನ್ ಮಾಡ್ತಾರೆ, ನೋಡಪ್ಪ ಒಂದು 50 ಕಾಯಿ ಬೇಕು ಅಂತ ಅಂದ್ಬಿಡ್ತಾರೆ. ನಾನು ಹೌದಾ? ಫೋನ್ ನಂಬರ್ ಹೇಳಿ. 9986032494. 9986032494. ಹೌದಾ? ಓಕೆ ಓಕೆ ಓಕೆ. ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಸರ್ ಅಲ್ವಾ? ತುಂಬಾ ಕಡಿಮೆ ಬೆಲೆಗೆ ಒಳ್ಳೆ ಗುಣಮಟ್ಟದ ಕಾಯಿಗಳನ್ನ ನೀವು ಮಾರಾಟ ಮಾಡ್ತೀರಿ. ನಷ್ಟ ಅಂತ ಅನ್ನೋದು ಹೇಳಕ್ಕಾಗಲ್ಲ, ಆಗ್ತಿರ್ತದೆ, ಅಥವಾ ಯಾರೋ ಕಿತ್ಕೊಂಡು ಹೋಗ್ಬೋದು. ಯಾವುದೇ ಕಾರಣಕ್ಕೂ ಆಗಿಲ್ಲ ಸರ್, ಆಗಲ್ಲ. ಅಂದ್ರೆ ಏನು ಚಟಗಳಿರ್ಬಾರ್ದು, ಅದ್ರ ಬಗ್ಗೆ ಪ್ರೀತಿ ಗೌರವ ಇರಬೇಕು, ಭಕ್ತಿ ಇರಬೇಕು. ಸರಿ ಸರಿ, ನಿಜ ಹೇಳಿದ್ ಅಂದ್ರೆ ಕೃಷಿ ಮಾಡ್ತಾ 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 ಬೇರೆ ಎಲ್ಲ ಮಾಡ್ಕೊಂಡು ನಷ್ಟ ಅನುಭವಿಸ್ಕೊಂಡು ಆಮೇಲೆ ಕೃಷಿಯಲ್ಲಿ ನಷ್ಟ ಆಯ್ತು ಅಂದ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಡ್ತಾರೆ. ಇಲ್ಲ ಇಲ್ಲ, ಮಾಡಬಾರ್ದು. ನಮ್ಮ ಪದಾರ್ಥನ ನಾವೇ, ಕಷ್ಟ ಆದ್ರೂ ಸರಿ ನಾವೇ ಮಾರ್ಬೇಕು. ಪರಮಾತ್ಮರೇ, ಬಹಳ ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿ. ಧನ್ಯವಾದ, ನಮಸ್ಕಾರ.